ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಷ್ಟ್ರ ರಾಜಕಾರಣದಲ್ಲಿ ಆಗಲಿದೆಯಾ ಬಹುದೊಡ್ಡ ಬದಲಾವಣೆ? ಟಿಎಂಸಿ ಸೋಲ್ತಾ ಇದ್ದಂತೆ ಬಂಗಾಳದಲ್ಲಿ ಮಮತಾ ಟೀಮ್ ಛಿದ್ರವಾಗಿದೆ. ಟಿಎಂಸಿಯಲ್ಲಿ ಮುಗಿಲೆದ್ದ ಭಿನ್ನಮತ, ಸಾಲು ಸಾಲು ನಾಯಕರು ರಿಸೈನ್ ಕೊಟ್ಟಿದ್ದಾರೆ. ಬಂಗಾಳದಲ್ಲಿ ಮಮತಾ ಟೀಮ್ ಛಿದ್ರವಾಗಿದೆ. ಟಿಎಂಸಿಯಲ್ಲಿ ಭುಗಿಲೆದ್ದ ಭಿನ್ನಮತ, ಸಾಲು ಸಾಲು ನಾಯಕರು ರಿಸೈನ್ ಕೊಟ್ಟಿದ್ದಾರೆ. ಅಸ್ತಿತ್ವವನ್ನ ಉಳಿಸಿಕೊಳ್ಳಲು ಕಾಂಗ್ರೆಸ್ ಜೊತೆ ವಿಲೀನವಾಗುತ್ತಾ ಹಾಗಾದ್ರೆ ಟಿಎಂಸಿ ಅನ್ನೋ ಪ್ರಶ್ನೆ. ದೆಹಲಿಯಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಟಿಎಂಸಿ ನಾಯಕರು ಕೂಡ ಚರ್ಚೆ ಮಾಡಿದ್ದಾರೆ. ಮೊನ್ನೆ ಸೋನಿಯಾ ಗಾಂಧಿ ಭೇಟಿಯಾಗಿರುವ ಮಮತಾ ಬ್ಯಾನರ್ಜಿ, ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯಾಗಿರುವ ಅಭಿಷೇಕ್ ಬ್ಯಾನರ್ಜಿ, ದೀದಿಗೆ ಎಐಸಿಸಿ ರಾಷ್ಟ್ರೀಯ ಉಪಾಧ್ಯಕ್ಷರ ಆಫರ್ ನೀಡಿರುವ ರಾಹುಲ್ ಗಾಂಧಿ ಅವರು ಒಂದು ರೀತಿಯಾಗಿ ಕುತೂಹಲವನ್ನ ಕೆರಳಿಸಿರೋ ಉಭಯ ಪಕ್ಷಗಳ ನಾಯಕರ ಭೇಟಿ. ಈಗಾಗಲೇ ಬಂಗಾಳದಲ್ಲಿ ಒಂದ್ ಕಡೆ ಟಿಎಂಸಿ ಪಕ್ಷ ಈಗ ಛಿದ್ರವಾಗಿದೆ. ಮೊನ್ನೆ ಸೋನಿಯಾ ಗಾಂಧಿ ಅವರನ್ನ ಮಮತಾ ಬ್ಯಾನರ್ಜಿ ಅವರು ಭೇಟಿ ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿರುವಂತದ್ದು. ಈಗ ದೀದಿಗೆ ಎಐಸಿಸಿ ರಾಷ್ಟ್ರೀಯ ಉಪಾಧ್ಯಕ್ಷರ ಆಫರ್ ಕೂಡ ಬಂದಿದೆ. ಒಂದು ರೀತಿಯಾಗಿ ಇಲ್ಲಿ ಕುತೂಹಲವನ್ನ ಕೆರಳಿಸಿರೋ ಉಭಯ ಪಕ್ಷಗಳ ನಾಯಕರ ಭೇಟಿ. सी आई एम नॉट प्रिवी टू दिस कि कौन क्या कर रहा है, मैं उस पर प्रिवी नहीं हूँ. और फ्रैंकली स्पीकिंग आई एम नॉट डायरेक्टली इन्वॉल्व इन बंगाल पॉलिटिक्स. आई एम फ्रॉम आसाम. आज के दिन तो मैं मुक्त हूँ, इंडिपेंडेंट हूँ. आई एम अ फ्री वुमन. আমরা তো এখানে তৃণমূল কংগ্রেস, আমরা তো মিশে যাচ্ছি না, কিন্তু আমরা রয়েছি তো তৃণমূল কংগ্রেস। মানে আমি এখন সংখ্যাটা, এখন এগুলো তো সেপারেট চিঠি করতে হবে, করব। সংখ্যাটা 64 পেরিয়ে গেছে। কালকে বলবো হয়তো 65, কাল যখন সেই এমএলএ আসবেন তখন বলবো 65। স্বাভাবিকভাবে আমরাই তো তৃণমূল, কে কোথায় কার সঙ্গে দেখা করলো আমরা কি বলবো? মিশে যায় কংগ্রেস আর তৃণমূল, তখন কি হবে? আমরা মিশছি না, আমরা কংগ্রেসের সাথে মিশছি না, দায়িত্ব নিয়ে বলতে পারি। আমাদের পরিষদীয় দল, আমরা এবং আমি এমপিদের যাদের সঙ্গে কথা হয়েছে তারাও কংগ্রেসের সঙ্গে মিশছেন না, এটাও আমি তাদের